ಸಿದ್ದರಾಮಯ್ಯ ಅವರ ಹೆಸರನ್ನ ಬಳಕೆ ಮಾಡ್ಕೊಳ್ತಾರೆ, ಯತೀಂದ್ರ ಸಿದ್ದರಾಮಯ್ಯ ಅವರ ಹೆಸರನ್ನ ಬಳಕೆ ಮಾಡ್ಕೊಳ್ತಾರೆ. ದಂಗು ಬಡಿಸುವ ದೃಶ್ಯಗಳು ಒಂದೊಂದು ಕೂಡ ಭಯಾನಕವಾಗಿದೆ. ಇದೇನಪ್ಪ ಇದು? ದಿಗಿಲು ಬರಿಸುವ, ಗಾಬರಿಗೊಳಿಸುವ ಸುದ್ದಿ ಅಂತಿದ್ದೀರಾ? ಬರೀ ಮಾತಿನ ಸಾಲುಗಳಲ್ಲ ಇದು. ದಂಗು ಬಡಿಸುವ ದೌರ್ಜನ್ಯದ ದೃಶ್ಯಗಳೇ ಸಾಕ್ಷಿ. ಸುಮ್ನೆ ಅಮಾಯಕ ಕುಟುಂಬ ಅನ್ಯಾಯ ಅಂತ ಇಷ್ಟರ ಮಟ್ಟಿಗೆ ಅನ್ಯಾಯ ಮಾಡ್ತಾರ ಕಾಂಗ್ರೆಸ್ ನಾಯಕ ಮತ್ತು ಆತನ ಬೆಂಬಲಿಗರ ಹಾರಾಟದ ದೃಶ್ಯಗಳೇ ಇವು. ಆ ಅಮಾಯಕ ಕುಟುಂಬದ ಚೀರಾಟ, ಚಿತ್ರ ಹಿಂಸೆ ಪಡ್ತಿರುವ ದೃಶ್ಯಗಳು ಕೂಡ ಇದೆ. ಎಲ್ಲವನ್ನು ಕೂಡ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀವಿ, ತಪ್ಪದೆ ನೋಡ್ತಾ ಇರಿ. ಒಂದೊಂದು ದೃಶ್ಯ ಕೂಡ ಬಹಳ ಭಯವನ್ನ ಹುಟ್ಟಿಸುತ್ತೆ. ಇದೇನಪ್ಪ ಇದು ಅಂತ ದಿಗಿಲ್ ಬರುತ್ತೆ, ನಿಮ್ಗೆ ಗಾಬರಿ ಆಗುತ್ತೆ ಆ ಒಂದು ವಿಜುವಲ್ಸ್ ನೋಡಿದ್ರೆ. ಇದು ಬರೀ ಮಾತಲ್ಲ, ಆ ಒಂದು ದೃಶ್ಯಗಳನ್ನ ನೋಡಿದ್ರೆ ನೀವೇ ಹೇಳ್ತೀರಾ ಸುಮ್ನೆ ಅಮಾಯಕ ಕುಟುಂಬ ಅನ್ಯಾಯ ಅಂತ ನಾವು ಹೇಳ್ತಾ ಇಲ್ಲ. ಆ ಕಾಂಗ್ರೆಸ್ ನಾಯಕ ಮತ್ತು ಆತನ ಬೆಂಬಲಿಗರ ಹಾರಾಟದ ದೃಶ್ಯಗಳಿವು. ಆ ಅಮಾಯಕ ಕುಟುಂಬದ ಚೀರಾಟ, ಚಿತ್ರ ಹಿಂಸೆಗಳನ್ನ ನೋಡಿದ್ರೆ ಯೋ ಯಾರಿಗ್ ಬೇಕಪ್ಪ ಈ ಒಂದು ನರಕ ಯಾತನೆ ಅಂತ ಅನ್ಸುತ್ತೆ. ಅಷ್ಟು ನರಕ ಯಾತನೆಯನ್ನ ಆ ಒಂದು ಅಮಾಯಕ ಕುಟುಂಬ ಅನುಭವಿಸ್ತಾ ಇದೆ. ಇನ್ನು ಅಶ್ವವೇಗ ನ್ಯೂಸ್ ಹತ್ರ ಅವರು ನಮ್ಗೆ ಈ ರೀತಿಯಾಗಿ ತೊಂದರೆ ಆಗ್ತಾ ಇದೆ, ಸಿದ್ದರಾಮಯ್ಯ ಅವರ ಹೆಸರು ಹೇಳ್ತಾ ಇದ್ದಾರೆ, ನಮ್ಮದೇ ಸರ್ಕಾರ ಇದೆ ಅಂತ ನಮಗೆ ಧಮಕಿ ಆಗ್ತಾ ಇದ್ದಾರೆ, ಪೊಲೀಸರು ಬಳಿ ಹೋದ್ರು ಕೂಡ ನಮ್ಗೆ ಯಾವುದೇ ರೀತಿಯ ಪರಿಹಾರ ಸಿಕ್ಕಿಲ್ಲ, ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ ಸರ್ ಅಂತ ಪಾಪ ಇಲ್ಲಿಗೆ ಬಂದು ಅಳಲನ್ನ ತೋಡ್ಕೊಂಡ್ರು. ಅದಾದ ನಂತರ ನಿಮ್ಮ ನೆಚ್ಚಿನ ಅಶ್ವವೇಗ ನ್ಯೂಸ್ ಸತ್ಯಾನ್ವೇಷಣೆಯನ್ನ ಮಾಡ್ತಾ ಹೋಯ್ತು. ಆಗ ಗೊತ್ತಾಗಿದ ವಿಚಾರ ಏನು ಅಂತಂದ್ರೆ, ಸುಮಾರು ವರ್ಷದಿಂದ ನರಕ ಯಾತನೆಯನ್ನು ಈ ಒಂದು ಕುಟುಂಬ ಅನುಭವಿಸ್ತಾ ಇದೆ. ಯಾವ ಕಾರಣಕ್ಕೆ? ಅವರದ್ದೇ ಒಂದು ಜಾಗಕ್ಕಾಗಿ ಈ ರೀತಿಯಾಗಿ ಒದ್ದಾಡ್ತಾ ಇದ್ದಾರೆ. ನಮ್ಮ ಜಾಗವನ್ನ ಉಳಿಸ್ಕೊಡಿ ಅಂತ ಬೇಡ್ಕೊಳ್ತಾ ಇದ್ದಾರೆ.